ಎಸ್ಐಟಿ ಅಧಿಕಾರಿಗಳಿಗೆ ಸುಜಾತಾ ಭಟ್ ಒಂದ್ ರೀತಿ ತಲೆಬೇನೆ ಆಗಿದ್ದಾರೆ. ಯಾವ ಒಂದು ಪ್ರಶ್ನೆ ಕೇಳಿದ್ರು ಕೂಡ ಅವರು ಸುತ್ತಿ ಬಳಸಿ ಇನ್ನೇನನ್ನೋ ಹೇಳ್ತಾರೆ. ಕ್ಷಣಕ್ಕೊಂದು ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರಂತೆ. ಸುಜಾತಾ ಭಟ್ ಪ್ರಸ್ತಾಪಿಸಿದ ಹೆಸರುಗಳಿಗೆ ಆಧಾರ ಇಲ್ಲ ಅಂತ ಕೂಡ ಗೊತ್ತಾಗ್ತಿದೆ. ಸುಜಾತಾ ಭಟ್ ವಂಶವೃಕ್ಷವನ್ನ ಈಗ ಎಸ್ಐಟಿ ಟೀಮ್ ಜಾಲಾಡಬೇಕು. ಯಾಕಂದ್ರೆ ಅವರ ಆಸ್ತಿ ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರವನ್ನ ಅವರು ಮುಂದಿಟ್ಟಿದ್ದಾರೆ. ಸುಜಾತಾ ವಂಶವೃಕ್ಷದ ಆಧಾರದ ಮೇಲೆ ಆಕೆ ಒದಗಿಸುವಂತಹ ದಾಖಲೆಗಳ ಮೇಲೆ ಆಕೆಯ ಹೇಳಿಕೆ ಎಷ್ಟು ಸತ್ಯ ಸುಳ್ಳು ಅನ್ನೋದನ್ನು ಕೂಡ ಅಂದಾಜಿಸಬೇಕು. ಸುಜಾತಾ ಭಟ್ರನ್ನ 3 ದಿನಗಳಿಂದ ವಿಚಾರಣೆ ನಡೆಸಿದೆ ಎಸ್ಐಟಿ. ಇವತ್ತು 4ನೇ ದಿನದ ವಿಚಾರಣೆ ನಡೆಯುತ್ತೆ. ಇನ್ನು ಕೂಡ ಅವರು ಎಸ್ಐಟಿ ಕಚೇರಿಗೆ ಹಾಜರಾಗಿಲ್ಲ. ಸುಜಾತಾ ಭಟ್ ಹೆಣೆದಂತಹ ಕಥೆಯಲ್ಲಿ ಬದುಕಿರೋರೇ ಇಲ್ಲ, ಎಲ್ಲರೂ ಕೂಡ ಸತ್ತು ಹೋಗಿದ್ದಾರೆ. ಅವರ ಸ್ನೇಹಿತರು ಅವರು ಕೂಡ ಸತ್ತು ಹೋಗಿದ್ದಾರೆ. ಇವರೇನು ಮದುವೆ ಆಗಿದ್ರು ಅಂತ ಹೇಳ್ತಾರೆ, ಆ ವ್ಯಕ್ತಿನೂ ಸತ್ತು ಹೋಗಿದ್ದಾರೆ. ಲಿವಿಂಗ್ ರಿಲೇಶನ್ಶಿಪ್ ಅವರು ಸತ್ತು ಹೋಗಿದ್ದಾರೆ. ಹಾಗೆ ಸಾಲು ಸಾಲು ಸಾವಿನ ಸರಣಿಯನ್ನ ಅವರು ಹಿಡ್ತಾ ಇದ್ದಾರೆ. ಅವ್ರು ಯಾರು ಜೀವಂತ ಇಲ್ಲ. ಇನ್ಯಾರ ಹತ್ರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳೋದು? ಸುಜಾತಾ ಭಟ್ ಹೇಳಿದ ಸ್ಟೋರಿ ಒಂದು ರೀತಿಯಾಗಿ ಗೋಜ್ಲು. ಅನನ್ಯ ಭಟ್ ಬದುಕಿಲ್ಲ, ಇದು ಅವರು ಸೃಷ್ಟಿ ಮಾಡಿದ್ದು ಅಂತ ಕೊನೆಗೆ ಒಪ್ಕೊಂಡ್ರು. ಆರಂಭದಲ್ಲಿ ಯಾರಾದರೂ ತಾಯಿ ಮಗಳು ಇದ್ದಾರೆ ಅನ್ನೋದನ್ನು ಸುಳ್ಳು ಹೇಳ್ತಾರ ಅಂತ ಅವ್ರು ಕೇಳ್ಕೊಂಡಿದ್ರು. ಇನ್ನು ಅನಿಲ್ ಭಟ್ ಅಂತ ಅವ್ರೇನು ಹೇಳಿದ್ರು, ಆ ವ್ಯಕ್ತಿ ಕೂಡ ಬದುಕಿಲ್ಲ. ಅನಿಲ್ ಭಟ್ ಯಾರು ಅಂತಂದ್ರೆ ಸುಜಾತಾ ಅವರ ಗಂಡ, ಜೊತೆಗೆ ಅನನ್ಯ ಅನ್ನುವಂತಹ ಕ್ಯಾರೆಕ್ಟರ್ ಏನು ಸೃಷ್ಟಿ ಮಾಡಿದ್ರು ಅವರ ತಂದೆ. ಬಟ್ ಈಗಲೂ ಕೂಡ ಈ ವಿಷಯವಾಗಿ ಆಕೆ ಸ್ಟ್ಯಾಂಡ್ ಆಗ್ತಿದ್ದಾರೆ. ಆ ಫೋಟೋ ಏನು ತೋರಿಸಿದ್ರು ಆ ಅನನ್ಯ ಅಲ್ಲ, ಬಟ್ ಅನನ್ಯ ಇದ್ರು ಅಂತ ಒಪ್ಕೊಳ್ತಿದ್ದಾರೆ. ಇನ್ನು ಅರುಣ್ ಮತ್ತು ವಿಮಲಾ ಅವರು ಕೂಡ ಬದುಕಿಲ್ಲ. ಕೋಲ್ಕತ್ತಾ ಮೂಲದ ಸೇಠ್ ಆ ವ್ಯಕ್ತಿನೂ ಬದುಕಿಲ್ಲ. ಅನನ್ಯಾಗೆ ವಿದ್ಯಾಭ್ಯಾಸ ಕೊಡಿಸಿದವರು, 1ರಿಂದ 7ನೇ ಕ್ಲಾಸ್ವರೆಗೂ ಓದಿಸಿದ್ರು ಅಂತ ಹೇಳ್ತಾರಲ್ಲ ಆ ವ್ಯಕ್ತಿ, ಮತ್ತು ಅವರಿದ್ದಂತಹ ನಿವಾಸ ಅದು ಸುಟ್ಟು ಹೋಗಿದೆ, ಅಲ್ಲೂ ಯಾವ ದಾಖಲೆಗಳು ಇಲ್ಲ ಅಂತ ಹೇಳ್ತಾರೆ. ಹೀಗೆ ಯಾವ ಸಾಕ್ಷ್ಯವೂ ಇಲ್ಲ, ಯಾವ ಜೀವಂತ ಇರುವಿಕೆಯೂ ಇಲ್ಲ. ಪ್ರಭಾಕರ್ ಬಾಳಿಗ ಅವರು ಕೂಡ ಬದುಕಿಲ್ಲ. ರಿಪ್ಪನ್ಪೇಟೆಯಲ್ಲಿ ಸುಜಾತಾ ವಾಸವಾಗಿದ್ರು. ಸೊ ಇವರಿಗೆ ಆಸರೆಯನ್ನು ಕಲ್ಪಿಸಿಕೊಟ್ಟಿದ್ರು. ಈ ಮಹಿಳೆ ಅವ್ರನ್ನ ನೋಡ್ಕೊಳ್ತಾ ಇದ್ರು ಅಂತ. ಇನ್ನು ರಂಗಪ್ರಸಾದ್ ಅವರು ಕೂಡ ಬದುಕಿಲ್ಲ. ಸುಜಾತಾ ಜೊತೆಗೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದಂತಹ ವ್ಯಕ್ತಿಯವರು, ಅವರ ಆರೋಗ್ಯ ಸರಿ ಇಲ್ಲದ ಕಾರಣದಲ್ಲಿ ನಾನು ಅವರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡಿದ್ದೆ ಅಂತ ಕೂಡ ಆಕೆ ಹೇಳ್ಕೊಂಡ್ರು. ಈಗ ಅವ್ರು ಬದುಕಿದ್ದಾರೆ ಅಂದರೆ ಅವರು ಕೂಡ ಡೆತ್, ಅದಕ್ಕೆ ರೀಸನ್ಸ್ಗಳನ್ನು ಕೂಡ ಕೊಡ್ತಾರೆ. ಇನ್ನು ವಾಸಂತಿ, ಆ ಫೋಟೋ ತೋರಿಸಿದ್ರಲ್ಲ ಆ ಅನನ್ಯ ಫೋಟೋ ಅಂತ, ಸೊ ಆ ವಾಸಂತಿ ಅವರು ಕೂಡ ಬದುಕಿಲ್ಲ. ರಂಗಪ್ರಸಾದ್ ಅವರ ಸೊಸೆ ಅವರು ನೋಡಿ, ಅಲ್ಲಿ ಲಿಂಕ್ ಕೂಡ ಸಿಗುತ್ತೆ. ವಾಸಂತಿ ಅವ್ರಿಗೂ ಈ ಅನನ್ಯ ಫೋಟೋಗೂ ಹೇಗೆ ಲಿಂಕ್ ಅಂದಾಗ ರಂಗಪ್ರಸಾದ್ ಅವರ ಲಿಂಕ್ ಸಿಗುತ್ತೆ. ಶ್ರೀವತ್ಸ ಅವರು ಕೂಡ ಬದುಕಿಲ್ಲ. ರಂಗಪ್ರಸಾದ್ ಅವರ ಮಗ ಅವರು, ವಾಸಂತಿಯವರ ಗಂಡ, ಅವರ ಇರುವಿಕೆ ಕೂಡ ಇಲ್ಲ. ಆದರೆ ವಾಸಂತಿಯವರ ಸಹೋದರ ಮತ್ತೊಬ್ಬ ಇದ್ದಾರೆ, ಅವರು ಈ ಸುಜಾತಾ ಭಟ್ ಅವರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅನಂತ ಪದ್ಮನಾಭ ಅಜ್ಜ ಬದುಕಿಲ್ಲ. ಧರ್ಮಸ್ಥಳಕ್ಕೆ ದಾನವಾಗಿ ಭೂಮಿಯನ್ನು ಕೊಟ್ಟವರು ಇವರು ಅಂತ ಇದೇ ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಸುಜಾತಾ ಭಟ್ ಅವರು ಜಟಿಲವಾಗಿ ಹಿಡ್ಕೊಂಡು ಕೂತಿರೋದು. ನನ್ನ ಆಸ್ತಿ ಹೆಂಗೆ ದಾನ ಕೊಟ್ಟರು, ನಾನು ಸಹಿ ಪಡ್ಕೊಂಡಿಲ್ಲ, ನಾನು ಹಕ್ಕುದಾರೆ ಅಲ್ವಾ, ಮೊಮ್ಮಗಳಿಗೆ ಹಕ್ಕಿಲ್ವಾ ಅಂತ ಈ ವಿಷಯಕ್ಕೆ ಹೋಗಿ ಧರ್ಮಸ್ಥಳಕ್ಕೆ ಅಪಮಾನ ತರುವಂತಹ ಅಪಪ್ರಚಾರ ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ಬಿಟ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ್, ಸುಜಾತಾ ಭಟ್ ಹೆಣೆದಿರುವಂತಹ ಕಥೆಯಲ್ಲಿ ಅಥವಾ ಅವರ ರಿಯಲ್ ಲೈಫ್ನಲ್ಲಿ ಯಾವೆಲ್ಲ ಕ್ಯಾರೆಕ್ಟರ್ಗಳಿದೆ ಅವ್ಯಾವೂ ಕೂಡ ಜೀವಂತವಾಗಿಲ್ಲ. ಸೊ ಈಗ ಯಾರನ್ನ ವಿಚಾರಣೆ ಮಾಡಬೇಕು, ಯಾವ ಆಧಾರದ ಮೇಲೆ ಈ ತನಿಖೆ ಮುಂದುವರಿಬೇಕು ಅನ್ನುವಂತಹ ಗೋಜಲು ಸಹಜವಾಗಿ ಎಸ್ಐಟಿಗೆ ಇದ್ದೇ ಇರುತ್ತೆ. ಜೀವಂತವಾಗಿರೋರು ಯಾರಾದರೂ ಇದ್ದಾರೆ ಅನ್ನುವಂತಹ ಎಕ್ಸಾಂಪಲ್ಸ್ ಇದೆಯಾ ಹಾಗಾದ್ರೆ ಇಲ್ಲಿವರೆಗೂ? ದಿವ್ಯಜ್ಯೋತಿ, ಅದೇ ದೊಡ್ಡ ತಲೆನೋವಾಗಿ ಎಸ್ಐಟಿಗೆ ಪರಿಣಮಿಸಿದೆ. ಯಾವುದೆಲ್ಲ ಹೆಸರುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅವರು ಯಾರೂ ಕೂಡ ಜೀವಂತವಾಗಿ ಉಳಿದಿಲ್ಲ. ಸೊ ಆರಂಭಿಕ ಹಂತದಲ್ಲಿ ಅಂದರೆ ವಿಚಾರಣೆಯ 2 ದಿನದಲ್ಲಿ ಬುರ್ಡೆ ಗ್ಯಾಂಗ್ನ ಷಡ್ಯಂತ್ರ ಮತ್ತು ಅವ್ರಿಗೆ ಹೇಗೆ ಸಂಪರ್ಕ ಮಾಡಿದ್ರು ಅದೆಲ್ಲವನ್ನು ಕೂಡ ಹೇಳಿದರು. ಅದಾದ ಬಳಿಕ ಅವರ ವಂಶವೃಕ್ಷವನ್ನು ಕೇಳಿದರು. ಅಂದರೆ ನಿಮ್ಮ ಕುಟುಂಬದ ಸದಸ್ಯರು, ಹಿನ್ನೆಲೆ ಅದೆಲ್ಲವನ್ನು ಕೂಡ ಕೇಳಿದರು. ಅದರಲ್ಲಿ ಒಂದಿಷ್ಟು ಹೆಸರುಗಳನ್ನು ಪ್ರಸ್ತಾಪ ಮಾಡಿದರು. ಅನನ್ಯ ಭಟ್ ನನ್ನ ಮಗಳು ಅನ್ನೋದನ್ನು ಆರಂಭಿಕ ದಿನದಿಂದ ಕೂಡ ಹೇಳ್ತಾ ಬಂದಿದ್ರು. ಆನಂತರ ಮಗಳು ಇಲ್ಲ ಅನ್ನೋದು ಅವರೇ ನೇರವಾಗಿ ಹೇಳಿದರು. ಆನಂತರ ಯೂಟರ್ನನ್ನು ಪಡೆದಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಅವರ ವಂಶವೃಕ್ಷದ ಒಂದಿಷ್ಟು ಹೆಸರುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಆ ವಂಶವೃಕ್ಷದಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳೇನಿದ್ದಾವೆ, ಆ ಹೆಸರುಗಳೇನಿದ್ದಾವೆ ಯಾರು ಕೂಡ ಜೀವಂತವಾಗಿ ಉಳಿದಿಲ್ಲ. ಸೊ ಹೀಗಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಆ ಒಂದು ಸ್ಥಳಕ್ಕೆ ಹೋಗಿ ಅವರನ್ನು ಮಾತನಾಡಿಸ್ಲಿಕ್ಕೆ ಅಥವಾ ಅವರಿಂದ ಮಾಹಿತಿಯನ್ನು ಪಡೆಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಸೊ ಗಂಟೆಗೊಂದು ಹೊಸ ಹೆಸರುಗಳನ್ನು ಇಲ್ಲಿ ಪ್ರಸ್ತಾಪ ಮಾಡೋದ್ರಿಂದಾಗಿ ಸೊ ಅವರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಏನು ಸಮಸ್ಯೆಗಳು ಕೂಡ ಆಗ್ತಾ ಇದೆ ಎಸ್ಐಟಿ ಅಧಿಕಾರಿಗಳಿಗೆ. ಸೊ ಅವರು ಸೂಚಿಸಿರುವಂತಹ ಎಲ್ಲ ಹೆಸರಿನ ಕುಟುಂಬದ ಸದಸ್ಯರುಗಳ
ಮೃತಪಟ್ಟಿದ್ದಾರೆ. ಅಟ್ಲೀಸ್ಟ್ ಅವರ ಮಕ್ಕಳಾದ್ರು ಅಥವಾ ಮೊಮ್ಮಕ್ಕಳಾದ್ರು ಅವ್ರನ್ನಾದ್ರೂ ರೀಚ್ ಆಗ್ಬೋದು, ಅವರಿಂದ ಆದ್ರೂ ಮಾಹಿತಿಯನ್ನ ಪಡಿಬಹುದು ಅಂತ ಹೇಳಿದ್ರೆ ಅವರ ವಿಳಾಸ ಕೂಡ ಪತ್ತೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಗಂಟೆಗೊಂದು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ನಿನ್ನೆನೆ ಅರೆಸ್ಟ್ ಅನ್ನ ಮಾಡಬೇಕು ಅನ್ನುವಂಥದ್ದಕ್ಕೆ ನಿರ್ಧಾರ ಆಗಿತ್ತು. ಆದ್ರೆ ಪರ್ಫೆಕ್ಟ್ ಆಗಿರುವಂತಹ ಒಂದು ವಂಶವೃಕ್ಷದ ಒಂದು ಕ್ಯಾರೆಕ್ಟರ್ಗಳು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸಂಪೂರ್ಣ ಮಾಹಿತಿಯನ್ನ ಪಡೆದ ಬಳಿಕ ಅವರನ್ನ ವಶಕ್ಕೆ ಪಡೆಯೋದಕ್ಕೂ ಕೂಡ ಈಗ ನಿರ್ಧಾರವನ್ನ ಮಾಡಲಾಗಿದೆ SIT ಅಧಿಕಾರಿಗಳು. ದಿವ್ಯಜ್ಯೋತಿ. ಓಕೆ ಪ್ರಕಾಶ್, ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ.